Welcome to Learn Trading in Kannada Part 1. So ಇದು ನಮ್ಮ ಫಸ್ಟ್ ಫುಲ್ ವಿಡಿಯೋ ಇನ್ ಅವರ್ ಕನ್ನಡ ಚಾನಲ್. ಸೊ ಈ ವಿಡಿಯೋನ ಡೆಫಿನೆಟ್ಲಿ ಶೇರ್ ಮಾಡಿ ಯಾರ್ಯಾರಿಗೆ ಟ್ರೇಡಿಂಗ್ ಕಲಿಬೇಕಾಗಿತ್ತು. ಬೇಸಿಕ್ಸ್ ಅಲ್ಲಿ ಇಲ್ಲಿ ಹೋಗಿ ತುಂಬಾ ದುಡ್ಡು ಕೊಟ್ಟು ಕಲಿಯೋ ಬದಲು ಇಲ್ಲಿ ಬೇಸಿಕ್ಸ್ ನಾವು ಹೇಳ್ಕೊಡ್ತೀವಿ ವಿತ್ ಅಡ್ವಾನ್ಸ್ ಆಲ್ಸೋ ಪಾರ್ಟ್ ಬೈ ಪಾರ್ಟ್ ಹೇಳ್ಕೊಡ್ತೀವಿ. ಸೊ ಮಿಸ್ ಮಾಡ್ಕೊಬೇಡಿ. ಸೊ ಬೇಸಿಕ್ ಇಂಟ್ರೊಡಕ್ಷನ್, ನನ್ನ ಹೆಸರು ಡೈಸ್ ಪಾಲ್. ನಾನು ಬೆಂಗಳೂರಿಂದ 2013 ಅಲ್ಲಿ ನನ್ನ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ದಟ್ ಇಸ್ ವೆನ್ ನನಗೆ ಇಂಟ್ರೊಡಕ್ಷನ್ ಆಯ್ತು ಟ್ರೇಡಿಂಗ್ ಏನು ಏನ್ ಮಾಡೋದು ಅಂತ. ಸೊ ತುಂಬಾ ಎಕ್ಸ್ಪೀರಿಯನ್ಸ್, ಆಲ್ಮೋಸ್ಟ್ 10+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇಲ್ಲಿ ದುಡ್ಡು ಕಲ್ಕೊಂಡು ಏನ್ ಮಾಡ್ಬೇಕು ಗೊತ್ತಾಗ್ದಂಗೆ ಸ್ವಲ್ಪ ಟ್ರೇಡಿಂಗ್ ಬಗ್ಗೆ ಕಲ್ತ್ಕೊಂಡು, ಟ್ರೇಡಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲಿಯೋ ಟೈಮ್ ಅಲ್ಲಿ ಈ ಪ್ರೋಸೆಸ್ ಅಲ್ಲಿ 2016 ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅದನ್ನ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಚಾನಲ್, ಅದು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ 2016 ಅಲ್ಲಿ. ನಮ್ ಸ್ಮಾರ್ಟ್ ಟ್ರೇಡರ್ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಶೇರ್ ಮಾಡ್ತಿದ್ದೆ ನನ್ನ ಐಡಿಯಾಸ್, ನಾನು ಏನ್ ಕಲಿತಿದ್ದೆ ಮಾರ್ಕೆಟ್ ಅಲ್ಲಿ, ನಾನು ಏನ್ ಮಾಡ್ತಿದ್ದೆ ಅಂತ. ಸೊ ಜನ ಸಪೋರ್ಟ್ ಮಾಡಿದ್ರು, ಇಲ್ಲಿವರೆಗೂ ಬೆಳೆದೆ. ಸೊ 2024 ಅಲ್ಲಿ ಫೈನಲಿ ನಾನು ಅನ್ಕೊಂಡೆ ಫೈನ್, ನಾವು ಎಕ್ಸ್ಪ್ಯಾಂಡ್ ಆಗೋಣ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ. ಸೊ ಫಸ್ಟ್ ಲ್ಯಾಂಗ್ವೇಜ್ ಬರೋದು ನನಗೆ ಕನ್ನಡ, ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು. ಸೊ ಇದು ನಮ್ದು ನ್ಯೂ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡಕ್ಕೆ ಮಿಸ್ ಮಾಡ್ಕೊಂಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ನಮ್ಮ ಫಸ್ಟ್ ವಿಡಿಯೋ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ. ಮತ್ತೆ ಕಮೆಂಟ್ ಅಲ್ಲಿ ಹೇಳಿ ನಿಮ್ದು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, 1 ಇಯರ್ 2 ಇಯರ್ ಲೆಸ್ ದೆನ್ 1 ಇಯರ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಯಾಕಂದ್ರೆ ವಿಡಿಯೋ ಅಲ್ಲಿ ಎಂಗೇಜ್ಮೆಂಟ್ ಜಾಸ್ತಿ ಆದಾಗ ಯೂಟ್ಯೂಬ್ ಬೇರೆ ಕನ್ನಡಿಗರಿಗೆ ರೆಕಮೆಂಡ್ ಮಾಡುತ್ತೆ ಈ ಹೊಸ ವಿಡಿಯೋ, ಹೊಸ ಚಾನಲ್. ಜಸ್ಟ್ ಲೈಕ್ ನಾನು ಇಂಗ್ಲಿಷ್ ಅಲ್ಲಿ ಹೆಂಗೆ ನಾನು ಶೇರ್ ಮಾಡ್ತಿದ್ದೆ ಬಿಗಿನರ್ಸ್ ಇಂದ ನಾನು ಏನೇನ್ ಕಲ್ತ್ಕೊಂಡೆ ಎಲ್ಲ, ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಬಿಗಿನರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಕಲಿಬೇಕು, ಎಲ್ಲಿಂದ ಕಲಿಬೇಕು, ಸ್ಟೆಪ್ ಬೈ ಸ್ಟೆಪ್ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಬಿಗಿನರ್ ಇಂದ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಹೋಗ್ತೀನಿ. ನಿಮ್ಗೂ ಟ್ರೇಡಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಅಂಡ್ ಇಟ್ಸ್ ಕಂಪ್ಲೀಟ್ಲಿ ಫಾರ್ ಫ್ರೀ. ಮತ್ತೆ ಇದನ್ನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಯಾರ್ಯಾರಿಗೆ ಕಲಿಬೇಕಂತ ಇಂಟ್ರೆಸ್ಟ್ ಇತ್ತು ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಸೊ ಬೇಸಿಕ್ ಇಂದ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್ ಇಂದ ಹೋಗೋಣ. ವೈ ಟು ಇನ್ವೆಸ್ಟ್, ನಾವ್ ಯಾಕೆ ಇನ್ವೆಸ್ಟ್ ಮಾಡಬೇಕು, ಫಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಕೊಡ್ತೀನಿ ಫಾರ್ ದ ಪೀಪಲ್ ಹೂ ನೋ, ಹೂ ಡೋಂಟ್ ನೋ. ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ವರ್ಷ ಹಿಂದೆ ನಾವ್ ಏನೇ ತಗೊಬೇಕಾದ್ರು ರೇಟ್ ಕಮ್ಮಿ ಇತ್ತು. ಫಾರ್ ಎಕ್ಸಾಂಪಲ್ ಒಂದು 2 ರೂಪಾಯಿ ಇಲ್ಲ 3 ರೂಪಾಯಿ ಕೊಟ್ರೆ ಒಂದು ಚೌಚೋ ಕೊಡೋರು. ಇವತ್ತು 10 ರೂಪಾಯಿ ಕೊಟ್ರು ಚೌಚೋ ಕೊಡಲ್ಲ ಅಲ್ವಾ, ಒಂದು ಎಕ್ಸಾಂಪಲ್. ಸೊ ಅದೇ ತರ ಎಲ್ಲಾ ರೇಟು ಸ್ವಲ್ಪ ಮೇಲೋಗಿದೆ. ಸೊ ಏನಕ್ಕೆ ಅಂದ್ರೆ ಇನ್ಫ್ಲೇಷನ್. ಸೊ ಎಲ್ಲಾ ವರ್ಷ ಒಂದು 5% 6% ರಫ್ಲಿ ಒಂದು ಆವರೇಜ್ ಅಲ್ಲಿ ಇನ್ಫ್ಲೇಷನ್ ಅಲ್ಲಿ ನಮ್ದು ದುಡ್ಡಿನ ಬೆಲೆ ಕಮ್ಮಿ ಆಗ್ತಾನೆ ಇರುತ್ತೆ. ಸೊ ನೀವು ಅಕೌಂಟ್ ಅಲ್ಲಿ 1 ಲಕ್ಷ ಇಟ್ಬಿಟ್ಟು ನಂದು 1 ಲಕ್ಷ ಇದೆ ಅಂದ್ರೆ ಆಗಲ್ಲ. 1 ಲಕ್ಷ 10 ವರ್ಷ ಹಿಂದೆ 1 ಲಕ್ಷ ಇಟ್ಟಿದ್ರೆ ದೊಡ್ಡ ವಿಷಯ. ಆದ್ರೆ ಇವತ್ತು 1 ಲಕ್ಷ ಒಂದು ಫೋನು ಸರಿಯಾಗಿ ಒಂದು ಐಫೋನು ಸಿಗಲ್ಲ. ಸೊ ಇನ್ಫ್ಲೇಷನ್ ನಿಮ್ ದುಡ್ಡನ್ನ ತಿನ್ಬಿಡುತ್ತೆ. ಸೊ ಅದಕ್ಕೆ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು. ಸೊ ದಟ್ ಈ ಇನ್ಫ್ಲೇಷನ್ 5% 6% ನ ಬೀಟ್ ಮಾಡಿ ಅದ್ರ ಮೇಲೆ ಏನ್ ಸಿಗುತ್ತೋ ನಮಗ್ ಸಿಗ್ಲಿ ಅಂತ ಒಂದು ಇನ್ವೆಸ್ಟ್ ಮಾಡ್ತೀವಿ. ಸೊ ಆ ಕಾಲದಲ್ಲೆಲ್ಲ ಜಾಸ್ತಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋರು, ಇವಾಗ್ಲೂ ಇನ್ವೆಸ್ಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು, ಮತ್ತೆ FD ಅಲ್ಲಿ ನೋಡಿದೀರಾ 5% 6% 7% ಅಂತ ಇನ್ವೆಸ್ಟ್ ಮಾಡೋರು. ಮತ್ತೆ ರೀಸೆಂಟ್ಲಿ ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ವರ್ಷಗಳ ಹಿಂದೆಯಿಂದ ಸ್ಟಾಕ್ಸ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಬರ್ತಿದೆ. ಸೊ ಇದೇ ತರ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ, ಬಟ್ ದೀಸ್ ಆರ್ ಒನ್ ಆಫ್ ದ ಮೇಜರ್ ಒನ್ಸ್ ವಿ ವಿಲ್ ಟಾಕ್ ಅಬೌಟ್. ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ಬಾಡಿಗೆ ಮನೆ ಕಟ್ಟರು ನಿಮ್ಗೆ ಆಲ್ಮೋಸ್ಟ್ ಒಂದು 3% ಇಂದ 4% ಸಿಗ್ಬೋದಾ ವರ್ಷಕ್ಕೆ. ಒಂದು FD ಅಲ್ಲಿ ಒಂದು 4% ಇಂದ ಒಂದು 7% ವರೆಗೂ ಸಿಗ್ಬೋದಾ. ಸೊ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂದಾಗ ಈ ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಒಂದು 10% ಇಂದ 12% ಮ್ಯೂಚುವಲ್ ಫಂಡ್ ಸಿಗ್ಲಿ, ಇಲ್ಲ ಸ್ಟಾಕ್ ಅಲ್ಲಿ ಒಂದು ಲೆಟ್ಸ್ ಒಂದು 15% ಇಂದ 20% ಟಾರ್ಗೆಟ್ ಮಾಡ್ತಾರೆ. ಕೆಲ ಟೈಮ್ ಒಳ್ಳೆ ಇಯರ್ ಇದ್ದಾಗ, ಬುಲ್ ಮಾರ್ಕೆಟ್ ಇದ್ದಾಗ 25% 30% 40% ಮಾಡ್ಕೊಂತಾರೆ. ಸೊ ಅದಕ್ಕೋಸ್ಕರ ಒಂದು ಇನ್ವೆಸ್ಟ್ ಮಾಡಬೇಕು ಇನ್ಫ್ಲೇಷನ್ ಬೀಟ್ ಮಾಡಕ್ಕೆ. ಇನ್ನೊಂದು ಇನ್ಫ್ಲೇಷನ್ 6% ಕೊಟ್ಬಿಟ್ಟು ರಿಮೈನಿಂಗ್ ನಮಗೂ ಏನಾದ್ರು ತಿನ್ನಕ್ಬೇಕಲ್ಲ. ಸೊ ಅದಕ್ಕೋಸ್ಕರ ಹೈಯರ್ ರಿಟರ್ನ್ ಗೋಸ್ಕರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಬರ್ತಾರೆ. ಸೊ ಇವಾಗ ಈ ಸ್ಟಾಕ್ ಅಂದ್ರೆ ಏನು? ಓಕೆ, ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ನಮ್ಗೊಂದು ಸೈಟ್ ಇರುತ್ತೆ, ಗೋಲ್ಡ್ ನಮ್ಮ ಹತ್ರ ಇರುತ್ತೆ. ಈ ಸ್ಟಾಕ್ ಅಂದ್ರೆ ಏನು, ಈ ಶೇರ್ ಅಂದ್ರೆ ಏನು, ಇದ್ರಲ್ಲಿ ನಮ್ಗೆ ಏನ್ ಸಿಗುತ್ತೆ ಲಾಭ, ಇದು ರಿಯಲ್ ಆಗಿ ಏನಾದ್ರು ಇದೆಯಾ? ಸೊ ಇದ್ರ ಬಗ್ಗೆ ಲಾಜಿಕ್ ಬಗ್ಗೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮ್ಗೆ ಎಕ್ಸಿಸ್ಟಿಂಗ್ ಒಂದು ಸ್ಟಾಕ್ ಹೇಳ್ತೀನಿ, ಅದು ರಿಲಯನ್ಸ್ ಅಂತ ಒಂದು ಸ್ಟಾಕ್ ಇದೆ. ಸೊ ಆಲ್ರೆಡಿ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿರುತ್ತೆ. ರಿಲಯನ್ಸ್ ಕಂಪ್ನಿ ನೀವು ನೋಡಿದ್ದೀರಾ, ಎಲ್ಲ ಕಡೆ ರಿಲಯನ್ಸ್ ಕಂಪ್ನಿಗಳು ಇರುತ್ತೆ. ರಿಲಯನ್ಸ್ ಜಿಯೋ ಆಗಿರ್ಬೋದು, ಇಲ್ಲ ರಿಲಯನ್ಸ್ ಮಾರ್ಟ್ ಆಗಿರ್ಬೋದು. ಸೊ ರಿಲಯನ್ಸ್ ಆಲ್ರೆಡಿ ಒಂದು ಕಂಪ್ನಿ ಇದೆ, ಅವ್ರಿಗೆ ತುಂಬಾ ಸ್ಟಾಕ್ಸ್ ಇದೆ. ಅದೇ ತರ ಫಾರ್ ಎಕ್ಸಾಂಪಲ್ ಇವಾಗ ರಾಮೇಶ್ವರಂ ಕೆಫೆ ಅಂತ ನೋಡಿರ್ತೀರಾ, ನಮ್ಮ ಬೆಂಗಳೂರು ಕಡೆ ಎಲ್ಲ ರಾಮೇಶ್ವರಂ ಕೆಫೆ ತುಂಬಾ ಫೇಮಸ್. ತುಂಬಾ ಬೆಣ್ಣೆ ದೋಸೆ, ಈ ಗೀ ದೋಸೆ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಕಂಪ್ನಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ರೆ, ಒಂದು ಈ ಕಂಪ್ನಿದು 10 ಕೋಟಿ ಅನ್ಕೊಳ್ಳಿ, ಈ ಕಂಪ್ನಿದು ವ್ಯಾಲ್ಯೂ. ಇವಾಗ ಓನರ್ ಅನ್ಕೊಂತಾರೆ, ಓಕೆ ನಾನು ಈ ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡಬೇಕು, ಈ ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡಕ್ ನನಗೆ ಸ್ವಲ್ಪ ದುಡ್ಡು ಬೇಕು, ನನ್ನ ಹತ್ರ ಇವಾಗ ದುಡ್ಡಿಲ್ಲ. ಒಂದು ಲೋನ್ ತಗೊಬಹುದು, ಆದ್ರೆ ಎಷ್ಟು ಕೊಡ್ತಾರೆ ಲೋನ್ ತಗೊಂಡ್ರು? 10 ಕೋಟಿ ಕಂಪ್ನಿಗೆ ಲೋನ್ ಒಂದು 5 ಕೋಟಿ 6 ಕೋಟಿ ಕೊಡ್ಬೋದಾ? ನಂಗೆ ಇನ್ನು ಜಾಸ್ತಿ ಬೇಕು, ಡಬಲ್ ತ್ರಿಬಲ್ ಬೇಕು. ಇವ್ರು ಏನ್ ಮಾಡ್ತಾರೆ, ಇವ್ರು ಡಿಸೈಡ್ ಮಾಡ್ತಾರೆ, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ತೀನಿ, ಸೊ ದಟ್ ನನಗೆ ಸಮ್ ದುಡ್ಡು ಬರುತ್ತೆ. ಈ ದುಡ್ಡಿಂದ ನಾನು ಕಂಪ್ನಿ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ದಿಸ್ ಇಸ್ ದ ಪ್ಲಾನ್ ಅನ್ಕೊಂಡು ಇವರು ಒಂದು 10 ಕೋಟಿ ಕಂಪ್ನಿ ಎಕ್ಸಾಂಪಲ್ ಆಯ್ತಾ, ಇವ್ರು ಎಷ್ಟು ಕೋಟಿ ನನ್ಗೆ ಗೊತ್ತಿಲ್ಲ. ಸೊ 10 ಕೋಟಿ ಇವ್ರು ಏನ್ ಮಾಡ್ತಾರೆ, 10 ಕೋಟಿ ಕಂಪ್ನಿನ ಡಿವೈಡ್ ಮಾಡ್ತಾರೆ ಶೇರ್ ಆಗಿ. ಒಂದೊಂದು ಶೇರ್ ಓನರ್ಶಿಪ್ ನ ಶೇರ್ ನ ಡಿವೈಡ್ ಮಾಡ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ತಗೊಂಡ್ರೆ 1 ರೂಪಾಯಿ ಒಂದು ಶೇರ್ ಅನ್ಕೊಳ್ಳಿ. ಸೊ 10 ಕೋಟಿಗೆ 10 ಕೋಟಿ ಶೇರ್ಸ್ ಸಿಗುತ್ತೆ.
ಸೊ 10 ಕೋಟಿ ಶೇರ್ಸ್ ನ ರೆಡಿ ಮಾಡಿ ಇಟ್ಕೊಂತಾರೆ. ಈ 10 ಕೋಟಿ ಶೇರ್ಸ್ ನ ಇವ್ರು ಏನ್ ಮಾಡ್ತಾರೆ, ₹1 ಮಾರಿದ್ರೆ ಇವ್ರಿಗೆ ಏನ್ ಲಾಭ? ಇವ್ರು ಇರೋ ಕಂಪ್ನಿನ ಇವ್ರು ಮಾರ್ಬಿಟ್ಟು ಏನಿಗೆ ದಾನ ಧರ್ಮ ಮಾಡ್ಬೇಕಾ? ಇಲ್ಲ. ಇವ್ರು ಏನ್ ಮಾಡ್ತಾರೆ, ₹1 ಶೇರ್ ನ ₹10 ಅಂತ ಕೋಟ್ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಇಷ್ಟು ಡಿಮ್ಯಾಂಡ್ ಇದೆ, ಇವ್ರದ್ದು ಬಿಸ್ನೆಸ್ ಚೆನ್ನಾಗಿದೆ. ಸೊ ಇವರು ಡಿಮ್ಯಾಂಡ್ ಮಾಡ್ತಾರೆ, ನಾನು ₹1 ಶೇರು ಆದ್ರೆ ನಾನು ₹10 ಮಾರೋದು. ಯಾಕಂದ್ರೆ ₹9 ನಾನು ಪ್ರೀಮಿಯಂ ಹಾಕ್ತೀನಿ. ಯಾಕಂದ್ರೆ ನಂದು ಬ್ರ್ಯಾಂಡ್, ನಂದು ಡೆವಲಪ್ಮೆಂಟ್ ಆಗುತ್ತೆ. ಇವಾಗ ಈ ಸೈಟ್ಗಳಲ್ಲಿ ನೋಡಿದೀರಾ, ಈ 10 ಲಕ್ಷ ಸೈಟ್ 20 ಲಕ್ಷ ಸೈಟ್ಗಳನ್ನ ನಾರ್ತ್ ಬ್ಯಾಂಗ್ಳೂರಲ್ಲೆಲ್ಲ ಹೋಗ್ಬಿಟ್ಟು ಈ ಪ್ರೆಸ್ಟೀಜ್ ಡೆವಲಪರ್ಸ್, ಬ್ರಿಗೇಡ್ ಡೆವಲಪರ್ಸ್ ತಗೊಂತಾರೆ. ನಿಮಗೆ ಮಾರುವಾಗ 30 ಲಕ್ಷ 40 ಲಕ್ಷಕ್ಕೆ ಮಾರ್ತಾರೆ. ಯಾಕೆ? 10 ಲಕ್ಷ ಸೈಟ್ ಅಲ್ವಾ. ಆದ್ರೆ ಅವ್ರದ್ದು ಪ್ರೀಮಿಯಂ, ಅವ್ರ ಬ್ರ್ಯಾಂಡ್, ಅವರು ಡೆವಲಪ್ಮೆಂಟ್ ಮಾಡ್ತಾರೆ, ಅದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ, ಸೈಟ್ ಬೆಲೆ ಮೇಲ್ ಹೋಗುತ್ತೆ, ನಾಳೆ ನಿಮ್ಗೆ ಮಾರುವಾಗ್ಲೂ ಒಂದು ಬೆಲೆ ಇರುತ್ತೆ. ಸೊ ಅದೇ ತರನೇ ಇಲ್ಲಿ ನಿಮ್ಗೆ ಡಿಮ್ಯಾಂಡ್ ಇರುತ್ತೆ, ಬೆಲೆ ಇರುತ್ತೆ ಅಂತ ₹10 ಮಾರಕ್ಕೆ ಟ್ರೈ ಮಾಡ್ತಾರೆ. ಸೊ ಅವ್ನ್ ವ್ಯಾಲ್ಯೂಯೇಷನ್ ಹೇಳೋದು 100 ಕೋಟಿ. 10 ಕೋಟಿದು ಕಂಪನಿ 100 ಕೋಟಿ ಅವನು ಬೆಲೆ ಹಾಕೋದು. ನನ್ನ ಕಂಪನಿ 100 crores. ಅದರಲ್ಲಿ 50% ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪಬ್ಲಿಕ್ ಗೆ ಕೊಡಕ್ಕೆ ರೆಡಿ ಇದ್ದೀನಿ. ಓಕೆನಾ? ಯಾಕಂದ್ರೆ 50% ಅಟ್ಲೀಸ್ಟ್ ಕಂಪನಿ ಓನರ್ ಹತ್ರ ಇರಬೇಕು, ರಾಮೇಶ್ವರಂ ಕೆಫೆ ಹತ್ರ ಇರಬೇಕು, ಇಲ್ಲಾಂದ್ರೆ ಬೇರೆಯವ್ರು ಓನರ್ ಆಗ್ಬಿಡ್ತಾರೆ. 50% ಅಂದ್ರೆ ಜಾಸ್ತಿ, ಅಂದ್ರೆ 50% ಜಾಸ್ತಿ ಇರುತ್ತೆ ಅವ್ರ ಹತ್ರ. 50% ಮಿಕ್ಕಿದವ್ರಿಗೆ ಕೊಡಕ್ ಟ್ರೈ ಮಾಡ್ತಾರೆ. ಸೊ 50 ಕೋಟಿ ಪಬ್ಲಿಕ್ ಗೆ ಕೊಡಕ್ ರೆಡಿ ಇದ್ದಾರೆ. ಈ 50 ಕೋಟಿ ಪಬ್ಲಿಕ್ ಕೊಟ್ಟಾಗ ಇವ್ರಿಗೆ ಆಲ್ಮೋಸ್ಟ್ 50 ಕೋಟಿ ಸಿಗುತ್ತೆ. ಎಷ್ಟು? 10 ಕೋಟಿ ಇರೋ ಕಂಪನಿ 50 ಕೋಟಿ ಕೈಗೆ ಸಿಗ್ತಾ ಇದೆ. ಇವಾಗ ಇವ್ರಿಗೆ 5ರಷ್ಟು ಬಿಸ್ನೆಸ್ಗಳು ಎಕ್ಸ್ಪ್ಯಾಂಡ್ ಮಾಡ್ಕೊಬಹುದು ಎಲ್ಲಾ ಕಡೆ ಅಲ್ವಾ. ಸೊ ಈ 50 ಕೋಟಿ ಇವ್ರ ಕೈಗೆ ಬರ್ತಾ ಇದೆ. 50% ಆಫ್ ದ ಕಂಪನಿ ಮಾರ್ಬಿಟ್ರು, 50% ಆಫ್ ಕಂಪನಿ ಪ್ಲಸ್ ಇಟ್ಕೊಂಡಿದ್ದಾರೆ. ಸೊ ದಟ್ ಅವರೇ ಕಂಪನಿ ಓನರ್, ಮಿಕ್ಕಿದ ಓನರ್ಶಿಪ್ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಈ ತರ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಬಂದಾಗ ಒಂದು ದುಡ್ಡು ಮಾಡ್ತಾರೆ, ಎಕ್ಸ್ಪ್ಯಾಂಡ್ ಆಗೋಸ್ಕರ ಸ್ಟಾಕ್ ಮಾರ್ಕೆಟ್ ಎಂಟರ್ ಆಗಿ ದುಡ್ಡನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂತಾರೆ. ಸೊ ಅದನ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. IPO ತುಂಬಾ ಕೇಳಿರ್ತೀರ, IPO ಬರ್ತಿದೆ, ಈ ಸ್ಟಾಕ್ IPO ಬರ್ತಿದೆ, ಝೊಮ್ಯಾಟೋದ IPO ಬಂತು ಅಂತ ಹೇಳ್ತಾ ಇರ್ತಾರೆ. ಸೊ ಎನಿಥಿಂಗ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಪಬ್ಲಿಕ್ ಗೆ ಆಫರ್ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಸ್ಟೇಜ್. ಇದು ಪ್ರೈಮರಿ ಮಾರ್ಕೆಟ್ ಅಲ್ಲಿ. ಸೊ ಮಾರ್ಕೆಟ್ ನಮ್ಗೆ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ತರ ಮಾರ್ಕೆಟ್ ಇದೆ, ಒಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್. ಸೊ ಫಸ್ಟ್ ಎಕ್ಸಾಂಪಲ್ ಪ್ರೈಮರಿ ಮಾರ್ಕೆಟ್. ಸೊ ಇಲ್ಲಿ ಲಿಸ್ಟ್ ಆಗ್ತಾರೆ. ಸೊ ಇಲ್ಲಿ ಯಾರ್ಯಾರಿಗೆ ತಗೊಬಹುದು? ಒಂದು ರಿಟೇಲ್ ಪಾರ್ಟಿಸಿಪೆಂಟ್ಸ್, ನಮ್ ತರ ಜನ ರಿಟೇಲರ್ಸ್, ಇಂಡಿವಿಜುವಲ್ಸ್ ಗೆಲ್ಲ ಅಪ್ಲೈ ಮಾಡಬಹುದು ಈ ಐಪಿಒಗೆ, ಈ ಕಂಪನಿಗೆ. ನಾನು ರೆಡಿ ಇದೀನಿ ತಗೊಳಕ್ಕೆ, ₹10 ಕೊಡ್ತೀವಿ ಒಂದು ಶೇರ್ಗೆ, ನನ್ಗೊಂದು 10 ಶೇರ್, ನನ್ಗೊಂದು 100 ಶೇರ್ ಹತ್ರ ಅಪ್ಲೈ ಮಾಡ್ತಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಯಾರು? ನಮ್ ಇಂಡಿಯನ್ ಕಂಪನೀಸ್. ಫಾರ್ ಎಕ್ಸಾಂಪಲ್ ಈ ರಿಲಯನ್ಸ್, ಈ ಟಾಟಾ, ಎನಿ ಕಂಪನೀಸ್, ಅವ್ರಿಗೆ ಇವಾಗ ಎಕ್ಸಾಂಪಲ್ ರಾಮೇಶ್ವರಂ ಕೆಫೆ ಚೆನ್ನಾಗಿ ನಡೀತಿದೆ. ಸೊ ಅವ್ರಿಗೆ ಈ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಆಸ್ ಅ ಬಿಸ್ನೆಸ್ ಇನ್ವೆಸ್ಟರ್. ಸೊ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್. ಮತ್ತೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, FII ಅಂತಾರೆ, ಇದು DII FII ಅಂತಾರೆ. ಈ ಫಾರಿನ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಔಟ್ಸೈಡ್ ಇಂಡಿಯಾ ಕಂಪನೀಸ್, ಈ ಎಕ್ಸಾಂಪಲ್ ಆಪಲ್ ಇಲ್ಲ ಅಂದ್ರೆ ಟೆಸ್ಲಾ ಅವ್ರು ಬಂದ್ಬಿಟ್ಟು ಇಂಡಿಯಾಲಿ ಇನ್ವೆಸ್ಟ್ ಮಾಡಬೇಕು, ಸೊ ಈ ಕಂಪನಿ ಚೆನ್ನಾಗಿದೆ ಬಿಸ್ನೆಸ್ ಮಾಡೆಲ್, ಈ ಕಂಪನಿ ನಾನು ಸ್ವಲ್ಪ ಓನರ್ಶಿಪ್ ತಗೊಂತೀನಿ, ಒಂದು 10% ನಾನೇ ತಗೊಂಡ್ಬಿಡ್ತೀನಿ, ಇದರಲ್ಲಿ 5% ಕೊಡ್ತಾ ಇದ್ದಾರೆ, ಒಂದು 5% ನಾನು ತಗೊಂಡ್ಬಿಡ್ತೀನಿ, 2% ನಾನು ತಗೊಂಡ್ಬಿಡ್ತೀನಿ. ಆತರ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರ ದುಡ್ಡು ಗ್ರೋ ಆಗ್ಬೇಕು. ಸೊ ಈ ತರ ಡಿಫ್ರೆಂಟ್ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಶೇರ್ಸ್ ನ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಕೆಲವರಿಗೆ ಸಿಗುತ್ತೆ, ಕೆಲವರು ಸಿಗಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ 10 ಕೋಟಿಗೆ ಶೇರ್ಸ್ ಕೊಟ್ಟಿದ್ದಾರೆ, ಓಕೆ, 10 ಕೋಟಿ ಶೇರ್ಸ್ ಕೊಟ್ಟಿದ್ದಾರೆ. ಆದ್ರೆ ರಿಯಾಲಿಟಿಲಿ ಏನಾಗುತ್ತೆ, ತುಂಬಾ ಡಿಮ್ಯಾಂಡ್ ಇದ್ರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ತಾರೆ. ಸಬ್ಸ್ಕ್ರೈಬ್ಸ್ 100% ಅಂತಾರೆ, 2 times 3 times ಅಂತಾರೆ. ಅಂದ್ರೆ ಒಂದು 3 times ಅಂತ ಲೆಟ್ಸ್ 30 ಕೋಟಿವರೆಗೂ ಶೇರ್ಸ್ ವರೆಗೂ ಅಪ್ಲೈ ಮಾಡ್ಬಿಡ್ತಾರೆ ಜನ, ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ. ಆದ್ರೆ ಎಲ್ಲರಿಗೂ ಕೊಡಕ್ಕಾಗಲ್ಲ, ಇರೋದೇ 10 ಕೋಟಿ ಶೇರ್ಸ್. ಸೊ ನೋಡ್ತಾರೆ, ಒಬ್ಬೊಬ್ರು ಇಂಡಿವಿಜುವಲ್ಗೆ ಇಷ್ಟಿಷ್ಟೇ ಲಿಮಿಟ್ ಇಟ್ಬಿಟ್ಟು ಎಲ್ಲರಿಗೂ ಕೊಟ್ಟು ಕೆಲವರು ಸಿಗುತ್ತೆ, ಕೆಲವರಿಗೆ ಸಿಗಲ್ಲ. ಸೊ ಹಿಂಗೆ ₹10ಗೆ ರಾಮೇಶ್ವರಂ ಕೆಫೆ ಸ್ಟಾಕ್ ಸಿಗುತ್ತೆ ಅಪ್ಲೈ ಮಾಡಿದಾಗ. ಸೊ ಒನ್ಸ್ ಇದು IPO ಅಪ್ಲೈ ಆದಾದ್ಮೇಲೆ ಇದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಗೆ ಓಪನ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಇದು ₹10ಗೆ ಓಪನ್ ಆಗಿತ್ತು. ಸೊ ಎಲ್ಲರಿಗೂ ಅಲಾಟ್ ಮಾಡಾಯ್ತು. ಇವಾಗ ಟ್ರೇಡಿಂಗ್ ಗೆ ಓಪನ್ ಆಗ್ಬೇಕಂತ ಸೆಕೆಂಡರಿ ಮಾರ್ಕೆಟ್. ಸೊ ನಾವೆಲ್ಲ ಟ್ರೇಡಿಂಗ್ ಮಾಡೋದು ಇನ್ಮೇಲಿಂದ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ. ಸೊ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಇದು ಸ್ಟಾಕ್ ಬಂದು ಬೀಳುತ್ತೆ, ಓಪನ್ ಆಗುತ್ತೆ, ಒಂದಿನ ಲಿಸ್ಟ್ ಆಗುತ್ತೆ, ಟ್ರೇಡಿಂಗ್ ಓಪನ್ ಆಗುತ್ತೆ. ಅವಾಗ ಲೆಟ್ಸ್ ಸೇ ₹10 ಇದೆ. ಆದ್ರೆ ಕೆಲ ಟೈಮ್ ₹10ಗೆ ಓಪನ್ ಆಗಲ್ಲ, ಕೆಲ ಟೈಮ್ ₹15ಗೂ ಓಪನ್ ಆಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಅಲೌಟ್ ಆಯ್ತು ₹10, ತುಂಬಾ ಡಿಮ್ಯಾಂಡ್ ಇದೆ, ಯಾರಿಗೂ ಸಿಕ್ಕಿಲ್ಲ. ಸೊ ಅವ್ರು ನಿಮ್ಮ ಹತ್ರ ತಗೊಳಕ್ ರೆಡಿ ಇರ್ತಾರೆ ಗ್ರೇ ಮಾರ್ಕೆಟ್ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ನೀವು ಹೈಯರ್ ಪ್ರೈಸ್ ಅಲ್ಲಿ ಮಾರಿ ಇದ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗಿ ರೇಟ್ 10 ಇಂದ 11, 12, 13, 14, ₹15 ರೀಚ್ ಆಗಿರುತ್ತೆ. ಎಕ್ಸಾಂಪಲ್ ಇವಾಗ ಸೈಟ್ ಅಲೋಕೇಟ್ ಮಾಡ್ತಾರೆ ಬಿಲ್ಡರ್ಸ್, ಪ್ರೆಸ್ಟೀಜ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಈ ಬ್ರೋಕರ್ಗಳೇ ಜಾಸ್ತಿ ತಗೊಂಡ್ಬಿಟ್ಟು ಫುಲ್ ಫಿಲ್ ಮಾಡ್ಬಿಡ್ತಾರೆ. ಆಮೇಲೆ ಯಾರು ಬಂದ್ರೆ ಡಿಮ್ಯಾಂಡ್ ಇದ್ರೆ ನೋಡಿ ನಾನು ಇಷ್ಟೊಂದು 10%, 20% ಕಮಿಷನ್ಗೆ ಕೊಡ್ತೀನಿ ತಗೊಳ್ಳಿ ಅಂತ ರೇಟ್ ಜಾಸ್ತಿ ಮಾಡಿ ಮಾರ್ತಾರೆ.
ಅದೇ ತರ ಇಲ್ಲೂ ಗ್ರೇ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಆಗುತ್ತೆ. ಸೊ ಲಿಸ್ಟಿಂಗ್ ಆದಾಗ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಲಿಸ್ಟಿಂಗ್ ಆದಾಗ ರೇಟು 10 ರೂಪಾಯಿ ಕೊಟ್ಟಿದ್ದಲ್ಲ, ಓನರ್ ಕೊಟ್ಟಿದ್ದಲ್ಲ, 15 ರೂಪಾಯಿಗೂ ಮೇಲೆ ಹೋಗ್ಬೋದು ಡಿಪೆಂಡಿಂಗ್ ಆನ್ ದ ಡಿಮ್ಯಾಂಡ್. ಸೊ 15 ರೂಪಾಯಿ ಓಪನ್ ಆಯ್ತು ಅನ್ಕೊಳ್ಳಿ. ಓಪನ್ ಆದಾಗ ನನ್ಗೂ ನಿಮ್ಗೂ ಸಿಗಿಲ್ಲ ಅನ್ಕೊಳ್ಳಿ, ನಮಗೂ ನಿಮ್ಗೂ ಸಿಕ್ಕಿಲ್ಲ, ನಾನು ನಿಮ್ಗೆ ಬೈ ಮಾಡಬೇಕು. ಸೊ ನಾನು 17 ರೂಪಾಯಿ 15 ರೂಪಾಯಿ ಬೈ ಮಾಡೋ ಸ್ಟಾರ್ಟ್ ಮಾಡಿದೆ, ಅದು 17 ರೂಪಾಯಿಗೆ ಹೋಯ್ತು ಆವತ್ತು, ಇಲ್ಲ 20 ರೂಪಾಯಿಗೂ ಹೋಯ್ತು, ತುಂಬಾ ಡಿಮ್ಯಾಂಡ್ ಆಯ್ತಾ. ಸೊ ಇದೊಂದು ಎಕ್ಸಾಂಪಲ್. ಸೊ ಇಲ್ಲಿ ಒಂದು ಚಾರ್ಟ್ ಇದೆ ನೋಡಿ, ಇದು ಝೊಮ್ಯಾಟೊ ಚಾರ್ಟ್. ಝೊಮ್ಯಾಟೊ ರೀಸೆಂಟ್ಲಿ ಫ್ಯೂ ಮಂತ್ಸ್ ಬ್ಯಾಕ್, ಅಂದ್ರೆ ಇದು ಮಂತ್ಲಿ ಚಾರ್ಟ್ ನೋಡಿ, ಒಂದೊಂದು ಕ್ಯಾಂಡಲ್ ಒಂದೊಂದು ಮಂತ್. ಸೊ ಎಷ್ಟೋ ಮಂತ್ಸ್ ಬ್ಯಾಕ್ ಲಿಸ್ಟ್ ಆಯ್ತು. ಸೊ ಲಿಸ್ಟ್ ಆಗಿ ತಿಂಗಳು ನೋಡಿ, ಇಲ್ಲಿಂದ ತಗೊಂಡು ಎಲ್ಲರೂ ಸಿಗ್ದಿಲ್ದಿರೋರೆಲ್ಲ ಬೈ ಮಾಡೋ ಸ್ಟಾರ್ಟ್ ಮಾಡ್ರು, ಇಲ್ಲಿಂದ ಮೇಲ್ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ತಿಂಗಳು ಸ್ವಲ್ಪ ಮೇಲೋಯ್ತು, ಅಲ್ಲಿಂದ ಇವಾಗ ಬುಕ್ ಮಾಡೋರು ಪ್ರಾಫಿಟ್ ಬುಕ್ ಮಾಡ್ಬೇಕಲ್ಲ, ಎಷ್ಟೊಂದು ಜನ ಪ್ರಾಫಿಟ್ ಬುಕ್ ಮಾಡಿ ನೋಡಿ ಡಂಪ್ ಮಾಡ್ಬಿಟ್ರು. ಸೊ ಅಲ್ಲಿಂದ ಬಿದ್ದಿದೆ. ಆಮೇಲೆ ತಿರ್ಗಾ ಅಲ್ಲಿ ಆಲ್ಮೋಸ್ಟ್ 150 ರೂಪಾಯಿ ಲೆವೆಲ್ ಇಂದ 50 ರೂಪಾಯಿ ಲೆವೆಲ್ ಬಂದಿದೆ. 50 ರೂಪಾಯಿ ಲೆವೆಲ್ ಇಂದ ತಿರ್ಗಾ ಅದು ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ದೇ ವಿಲ್ ಫೀಲ್ ಓಕೆ, ಈ ಬಿಸ್ನೆಸ್ ತುಂಬಾ ಚೀಪ್ ಆಗಿದೆ, ಇವಾಗ ಬೈ ಮಾಡೋದು 150 ರೂಪಾಯಿಗಿಂತ 50 ರೂಪಾಯಿ ಬೈ ಮಾಡೋದು ಬೆಟರ್, ಸೊ ದಟ್ ನಾಳೆ ಮೇಳೋದಾಗ ಮಾರ್ಬೋದು. ಸೊ 50 ರೂಪಾಯಿಂದ ಹೋಗಿ ಇವಾಗ ಆಲ್ಮೋಸ್ಟ್ 150-160 ರೂಪಾಯಿಗೆ ರೀಚ್ ಆಗಿದೆ ಝೊಮ್ಯಾಟೊ. ಸೊ ಇದೊಂದು ಎಕ್ಸಾಂಪಲ್. IPO ಬಂದಾಗ ಏನಾಗುತ್ತೆ, ಟ್ರೇಡಿಂಗ್ ಸ್ಟಾರ್ಟ್ ಆದಾಗ ಎಲ್ಲಿ ಹೋಗುತ್ತೆ, ಬಿಸ್ನೆಸ್ ಆಗಿದ್ರೆ ಮೇಲೂ ಹೋಗ್ತಾ ಇರ್ಬೋದು. ಪೇಟಿಎಂ ನೋಡ್ರೆ ಫಾರ್ ಎಕ್ಸಾಂಪಲ್ IPO ಲಿಸ್ಟ್ ಆದ್ಮೇಲೆ ಬೀಳ್ತಾನೆ ಇತ್ತು, ಬಿದ್ದೋಗ್ಬಿಟ್ಟಿದೆ ಇವಾಗ. ಸೊ ಡಿಫ್ರೆಂಟ್ ಸ್ಟಾಕ್ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಆಗುತ್ತೆ ಬೇಸ್ಡ್ ಆನ್ ದರ್ ಬಿಸ್ನೆಸ್, ಹೌ ದೇ ಪರ್ಫಾರ್ಮ್. ಸೊ ನೆಕ್ಸ್ಟ್ ಟ್ರೇಡರ್ಸ್. ನಾವು ಟ್ರೇಡರ್ಸ್ ಇಲ್ಲ ಇನ್ಸ್ಟಿಟ್ಯೂಷನ್ಸ್ ಇವರೆಲ್ಲ ಏನ್ ಮಾಡ್ತಾರೆ, ಟ್ರೇಡಿಂಗ್ ಹೆಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಟ್ರೇಡರ್ಸ್ ನಿಮಗೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡಬೇಕು, ಅದಕ್ಕೆ ನಮ್ಗೊಂದು ಅಕೌಂಟ್ ಇರಬೇಕು. ಸೊ ಲೆಟ್ಸ್ ಸೇ ನಮಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೋಟಕ್ ಮಹೇಂದ್ರ ಇದೆ, ಇಲ್ಲಾಂದ್ರೆ HDFC ಬ್ಯಾಂಕ್ ಅಕೌಂಟ್ ಇದೆ, ಅದೇ ತರ ಟ್ರೇಡಿಂಗ್ ಅಕೌಂಟ್ಸ್ ಇರುತ್ತೆ. ಅದಕ್ಕೆ ನಾವು ಸ್ಟಾಕ್ ಬ್ರೋಕರ್ಸ್ ನ ಹೆಲ್ಪ್ ತಗೊಂತೀವಿ. ಸ್ಟಾಕ್ ಬ್ರೋಕರ್ಸ್ ಲೆಟ್ಸ್ ಸೇ ಝೆರೋದಾ, ಏಂಜಲ್ ಬ್ರೋಕಿಂಗ್ ಇವರೆಲ್ಲ ಸ್ಟಾಕ್ ಬ್ರೋಕರ್ಸ್. ಸೊ ಇವ್ರು ನಮಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ, ಇಲ್ಲಿ ನಾವು ದುಡ್ಡು ಹಾಕ್ಬಿಟ್ಟು ಅಲ್ಲಿ ಟ್ರೇಡಿಂಗ್ ಬೈಯಿಂಗ್ ಸೆಲ್ಲಿಂಗ್ ಎಲ್ಲ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಇವ್ರ ಹತ್ರ ಬೈಯಿಂಗ್ ಸೆಲ್ಲಿಂಗ್ ನಾವು ಆರ್ಡರ್ ಹಾಕಿದಾಗ ಇವರು ಎಕ್ಸ್ಚೇಂಜಸ್, ಅದು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಇಲ್ಲಿ ಇವ್ರ ಆರ್ಡರ್ಸ್ ನಾವಿಲ್ಲಿ ಎಲ್ಲಾ ಕಂಪ್ನೀಸ್ ಅಲ್ಲಿ ಆರ್ಡರ್ ಹಾಕ್ತಿವಿ, ಇವರೆಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಒಂದು ಎಕ್ಸ್ಚೇಂಜ್ ಅಲ್ಲಿ ಇದನ್ನ ಬೈಯಿಂಗ್ ಸೆಲ್ಲಿಂಗ್ ಎಕ್ಸ್ಚೇಂಜ್ ನಡೀತಾ ಇರುತ್ತೆ. ಅದನ್ನ ನಾವು NSE and BSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಮೇಜರ್ ಎಕ್ಸ್ಚೇಂಜಸ್ ಆಫ್ ಇಂಡಿಯಾ. ನಾವು ಟ್ರೇಡ್ ಮಾಡೋದು ಅದರಲ್ಲಿ NSE ಸ್ವಲ್ಪ ಜಾಸ್ತಿ ಟ್ರೇಡಿಂಗ್ ಮಾಡ್ತಾರೆ. ಸೊ ಆಲ್ ದಿಸ್ ಇನ್ಸ್ಟ್ರಕ್ಷನ್ಸ್ NSE ಗೆ ಹೋಗುತ್ತೆ, NSE ಇಂದ ಇನ್ಸ್ಟ್ರಕ್ಷನ್ಸ್ ಮ್ಯಾಚ್ ಎಲ್ಲ ಆಗಿ ತಿರ್ಗಾ ನಮ್ ಬ್ರೋಕರ್ಸ್ ರಿಫ್ಲೆಕ್ಟ್ ಮಾಡ್ತಾರೆ ಅವ್ರ ಅಕೌಂಟ್ ಅಲ್ಲಿ, ಬೈ ಎಷ್ಟಿಗಾಯ್ತು, ಸೆಲ್ಲಿಗೆ ಎಷ್ಟಿಗಾಯ್ತು ಅಂತೆಲ್ಲ ಟೇಕ್ ಕೇರ್ ಮಾಡ್ತಾರೆ. ಸೊ ಈ ಎಲ್ಲಾ ಪ್ರೋಸೆಸ್ ಸ್ಮೂತ್ ಆಗಿ ನಡಿಬೇಕಂದ್ರೆ ಒಂದು ಗವರ್ನಿಂಗ್ ಬಾಡಿ ಬೇಕು. ನಮ್ ಬ್ಯಾಂಕ್ ಎಲ್ಲ ಕರೆಕ್ಟ್ ಆಗಿ ನಡೀತಿದೆ ಅಂತ RBI ಚೆಕ್ ಮಾಡ್ತಾರಲ್ಲ, ಇನ್ವೆಸ್ಟರ್ ಮೋಸ ಆಗ್ಬಾರ್ದು, ಅದೇ ತರ ಟ್ರೇಡಿಂಗ್ ಅಲ್ಲಿ ಮೋಸ ಆಗ್ಬಾರ್ದು ಅಂತ ಸೆಬಿ ಇವ್ರನ್ನೆಲ್ಲ ಮಾನಿಟರ್ ಮಾಡ್ತಾರೆ. ಟ್ರೇಡರ್ಸ್ ಮಾನಿಟರ್ ಮಾಡ್ತಾರೆ, ಸ್ಟಾಕ್ ಬ್ರೋಕರ್ಸ್ ಮಾನಿಟರ್ ಮಾಡ್ತಾರೆ, ಸ್ಟಾಕ್ ಎಕ್ಸ್ಚೇಂಜ್ ಮಾನಿಟರ್ ಮಾಡ್ತಾರೆ. ಎಲ್ಲೋ ಚೀಟಿಂಗ್ ನಡೀತಿಲ್ಲ, ಯಾವ ಕಂಪ್ನಿನೂ ಮುಳುಗೋಗೋದಿಲ್ಲ, ಸುಮ್ಮನೆ ಎಲ್ಲ ದುಡ್ಡು ಎತ್ಕೊಂಡು ಮುಳುಗು ಓಡೋಗ್ಬಿಟ್ರೆ ಎಲ್ಲಾ ಮಾನಿಟರ್ ಮಾಡ್ತಾರೆ, ಎಲ್ಲ ಚೆಕ್ಸ್ ಮಾಡ್ತಾರೆ. ಸೊ ಸೆಬಿ ಟೈಮ್ ಟು ಟೈಮ್ ರೆಗ್ಯುಲೇಷನ್ಸ್ ರೂಲ್ಸ್ ನ ತರ್ತಾ ಇರ್ತಾರೆ. ನಾವು ಟ್ರೇಡರ್ಸ್, ಸ್ಟಾಕ್ ಬ್ರೋಕರ್ಸ್, ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲರೂ ಇದನ್ನ ಫಾಲೋ ಮಾಡಬೇಕು, ಸೊ ದಟ್ ದ ಇಕೋ ಸಿಸ್ಟಮ್ ಹೆಲ್ದಿಯಾಗಿ ಹೋಗುತ್ತೆ. ನೆಕ್ಸ್ಟ್ ಪ್ರೈಸ್ ಮೂವ್ಮೆಂಟ್ ಹೆಂಗೆ ಮೇಲ್ ಹೋಗುತ್ತೆ, ಹೆಂಗೆ ಕೆಳಗಡೆ ಬರುತ್ತೆ, ಸಿಂಪಲ್ ಸೇಮ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಕಾನ್ಸೆಪ್ಟ್. ಇವಾಗ ನಿಮ್ ಮನೆ ಇದೆ, ಇಲ್ಲ ಲ್ಯಾಂಡ್ ಇದೆ ಅನ್ಕೊಳ್ಳಿ, ಇವಾಗ ಲ್ಯಾಂಡ್ ನ ಮಾರ್ಬೇಕು ಅಂತ ಇದೀರಾ, ಒಂದು ಆಕ್ಷನ್ ಆಗ್ತೀರಾ ಅನ್ಕೊಳ್ಳಿ. ತುಂಬಾ ಡಿಮ್ಯಾಂಡ್ ಇದ್ರೆ ಎಲ್ಲ ಬಂದ್ಬಿಟ್ಟು ಇವಾಗ 50 ಲಕ್ಷದ ಮನೆನ ಇಲ್ಲ 50 ಲಕ್ಷದ ಸೈಟ್ ನ ಯಾರೆಲ್ಲ ಬಂದ್ಬಿಟ್ಟು 51 ಲಕ್ಷ 52 ಲಕ್ಷ ಅಂತ ಡಿಮ್ಯಾಂಡ್ ಮೇಲ್ ಹೋಗ್ತಾನೆ ಇರುತ್ತೆ ಅಲ್ವಾ. ತುಂಬಾ ಜನ ಇದಾರೆ ರೆಡಿ ಬೈ ಮಾಡಕ್ಕೆ, ರೇಟ್ ಹೈಯರ್ಗೆ ಹೋಗುತ್ತೆ. ಯಾರು ಇಲ್ಲ ಬೈ ಮಾಡಕ್ಕೆ, 50 ಲಕ್ಷಕ್ಕೂ ಹೋಗ್ತಿಲ್ಲ. 45 ಲಕ್ಷ ತಗೊಳ್ಳಿ ಯಾರಾದ್ರೂ, ಯಾರು ಇಲ್ಲ ತಗೊಳಕ್ಕೆ. 40 ಲಕ್ಷಕ್ಕೆ ತಗೊಳ್ಳಿ, ಯಾರು ಇಲ್ಲ ತಗೊಳಕ್ಕೆ. ಸೊ ಡಿಮ್ಯಾಂಡೇ ಇಲ್ಲ ನಿಮ್ ಇದಕ್ಕೆ, ಸೊ ಆಟೋಮ್ಯಾಟಿಕ್ಲಿ ಪ್ರೈಸ್ ಬೀಳುತ್ತೆ. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಪ್ರೈಸ್ ಇಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ತುಂಬಾ ಬೈಯರ್ಸ್ ಇದಾರೆ, ಎನಿ ರೇಟ್ಗೆ ಬೈ ಮಾಡಕ್ ರೆಡಿ ಇದಾರೆ, ಸೊ ಮೇಲ್ ಹೋಗ್ತಾ ಇದೆ. ಇವಾಗ ಇಲ್ಲಿ ಜಾಸ್ತಿ ಬೈಯರ್ಸ್ ಇಲ್ಲ, ತುಂಬಾ ಸೆಲ್ಲರ್ಸ್ ಎಲ್ಲ ಸೆಲ್ ಮಾಡ್ತಾ ಇದಾರೆ, ಬೇಡಪ್ಪ ನಂಗೆ ಮನೆ ಬೇಡಪ್ಪ ಅಂತ ಸೆಲ್ ಮಾಡ್ತಾ ಇದಾರೆ. ಯಾರು ಬೈ ಮಾಡಕ್ಕೆ ಎಲ್ಲ, ರೇಟ್ ಎಲ್ಲ ಬೀಳ್ತಾ ಇದೆ. ಅದೇ ತರ ಸ್ಟಾಕ್ ಅಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಎಲ್ಲ ಸೆಲ್ ಮಾಡ್ತಾ ಇದ್ರೆ, ಬೈ ಮಾಡಕ್ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ತಿರ್ಗಾ ಇಲ್ಲಿಂದ ಬೈಯರ್ಸ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ, ಸೊ ಆಟೋಮೆಟಿಕ್ಲಿ ಮೇಲ್ ಹೋಗ್ತಿದೆ. ಈ ತರ ಮೇಲೆ ಕೆಳಗಡೆ ಸ್ಟಾಕ್ ಮೂವ್ಮೆಂಟ್ಸ್ ಗಳು ಕಾಮನ್. ಸೊ ನೀವು ಒಳ್ಳೆ ಸ್ಟಾಕ್ ಪಿಕ್ ಮಾಡಿದ್ರೆ, ಒಳ್ಳೆ ಕಂಪ್ನಿ ಪಿಕ್ ಮಾಡಿದ್ರೆ, ಡಿಮ್ಯಾಂಡ್ ಇದ್ದಾಗ ನೀವು ಎಂಟರ್ ಆಗಬೇಕು. ಒಂದು ಲಿಮಿಟ್ ಅಲ್ಲಿ ಎಲ್ಲಾ ಕಂಪ್ನಿದು ತುಂಬಾ ಪ್ರೈಸ್ ಜಾಸ್ತಿ, ಓವರ್ ಪ್ರೈಸಿಂಗ್ ಆಗುತ್ತೆ, ಅವಾಗ ಎಕ್ಸಿಟ್ ಮಾಡೋಕ್ಕೂ ಕಲಿಬೇಕು. ಅದಕ್ಕೆ ತುಂಬಾ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಇದೆ. ಅದನ್ನ ನಾವು ಫ್ಯೂಚರ್ ಅಲ್ಲಿ ಕಲಿತೀವಿ ಇನ್ ಡಿಫ್ರೆಂಟ್ ಪಾರ್ಟ್ಸ್. ಸೊ ಆಸ್ ಆಫ್ ನೌ ಒಂದು ಐಡಿಯಾ, ದಿಸ್ ಇಸ್ ಹೌ ಪ್ರೈಸ್ ಮೇಲೆ ಕೆಳಗಡೆ ಆಗ್ತಾ ಇದೆ. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡಿಂಗ್ ಇದೆ, ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಸ್ಟಾಕ್ ಬೈ ಮಾಡಿದ್ದೀರಾ, ಇವಾಗ ಅದನ್ನ ನೀವು ಸೆಲ್ ಮಾಡಬೇಕು. ಇವಾಗ ನೀವು ಸೆಲ್ ಮಾಡುವಾಗ ಸೇಮ್ ಡೇ ಸೆಲ್ ಮಾಡಿದ್ರೆ ಅದನ್ನ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಡೇ ಟ್ರೇಡಿಂಗ್ ಅಂತೀವಿ. ಅದಕ್ಕೆ ಇಂಟ್ರಾಡೇ ಟ್ರೇಡರಾ, ನೀವು ಡೇ ಟ್ರೇಡರ್ ಅಂತ ಕೇಳ್ತಾರೆ. ಸೊ ಸೇಮ್ ಡೇ ಬೈ ಮಾಡಿ, ಸೇಮ್ ಡೇ ಇವತ್ತೇ, ಅಂದ್ರೆ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡಿದ್ರೆ ಅದು ಇಂಟ್ರಾಡೇ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡರ್ ಅಂತ ಕರೀತೀವಿ. ಸೇಮ್ ಡೇ ಬೈ ಮಾಡಿ ನೆಕ್ಸ್ಟ್ ಡೇ ಸೆಲ್ ಮಾಡಿ ಅಂದ್ರೆ ಆಫ್ಟರ್ 1 ಡೇ
ಒಂದಿನ ಆದ್ಮೇಲೆ ಸೆಲ್ ಮಾಡಿದ್ರೆ ಅದನ್ನ ಸ್ವಿಂಗ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಟ್ರೇಡಿಂಗ್. ಸೊ 12 ತಿಂಗಳು ಒಳಗಡೆ, ಆಲ್ಮೋಸ್ಟ್ ಒಂದಿನ, ಒಂದು ವಾರ, 1 ತಿಂಗಳು, 2 ತಿಂಗಳು, 12 ತಿಂಗಳು ಒಳಗಡೆ, 1 ವರ್ಷದ ಒಳಗಡೆ ಮಾರಿದ್ರು ಸ್ವಿಂಗ್ ಟ್ರೇಡಿಂಗ್, ಇಲ್ಲ ಅಂದ್ರೆ ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಕರಿತೀವಿ. ಆದ್ರೆ ನೀವು ಒಂದು ಸ್ಟಾಕ್ ನ ಬೈ ಮಾಡಿ 1 ವರ್ಷ ಆದ್ಮೇಲೆ ಸೆಲ್ ಮಾಡಿದ್ರೆ, ಇಲ್ಲ 10 ವರ್ಷ 20 ವರ್ಷ ಆದ್ಮೇಲೆ ಇಲ್ಲ ಸೆಲ್ಲೇ ಮಾಡಿಲ್ಲ ಅಂದ್ರೆ ನೀವು ಲಾಂಗ್ ಟರ್ಮ್ ಟ್ರೇಡರ್, ಇಲ್ಲಾಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಟ್ರೇಡಿಂಗ್. ಕೆಲವರು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರೆ, ಸ್ವಲ್ಪ ರಿಸ್ಕ್ ಜಾಸ್ತಿ, ರಿಟರ್ನ್ ಜಾಸ್ತಿ. ಸ್ವಲ್ಪ ಜನ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ, ರಿಟರ್ನ್ಸ್ ಕಮ್ಮಿ, ರಿಸ್ಕ್ ಕಮ್ಮಿ. ಲಾಂಗ್ ಟರ್ಮ್ ಮಾಡ್ತಾರೆ, ರಿಸ್ಕ್ ಕಮ್ಮಿ, ರಿಟರ್ನ್ ಕಮ್ಮಿ. ಆದ್ರೆ ರಿಸ್ಕ್ ಜಾಸ್ತಿ ಹೋದಷ್ಟು ದುಡ್ಡು ಜಾಸ್ತಿ, ರಿಸ್ಕ್ ಕಮ್ಮಿ ಆದಷ್ಟು ದುಡ್ಡು ಕಮ್ಮಿ. ಸೊ ಪೀಪಲ್ ವಿಲ್ ಡಿಸೈಡ್ ನಿಮ್ಗೆ ಯಾವ ತರ ಟ್ರೇಡರ್ ಆಗ್ಬೇಕು. ನಂಗೆ ದುಡ್ಡು ಜಾಸ್ತಿ ಬೇಕಂದ್ರೆ ದುಡ್ಡು ಹಂಗೆ 100% ದುಡ್ಡು ಬೇಕಂದ್ರೆ 100% ದುಡ್ಡು ಹೋಗುತ್ತೆ. ಇಲ್ಲ ನಂಗೆ 20% ದುಡ್ಡು ಬೇಕು ಅಂದ್ರೆ 20% ದುಡ್ಡು ಹೋಗುತ್ತೆ. ಸೊ ನನಗೆ ಇಲ್ಲ, ನನ್ಗೆ ಒಂದು 10% ಸಾಕು, 10% ಹೋದ್ರೂ ಸಾಕು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಮಾಡ್ತಾರೆ. ಡಿಪೆಂಡಿಂಗ್ ಆನ್ ದಟ್, ಸ್ಲೋಲಿ ನೀವು ಕಲಿತಾ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ರಿಸ್ಕ್ ತಗೊಬೇಕು, ರಿಸ್ಕ್ ತಗೊಬೋದಾ, ರಿಸ್ಕ್ ಒಳ್ಳೇದಾ, ಎಷ್ಟು ತಗೊಂಡ್ರೆ ಒಳ್ಳೇದು, ಇದೆಲ್ಲ ನಾವು ಫ್ಯೂಚರ್ ಅಲ್ಲಿ ಕಲಿತೀವಿ. ಸೊ ನೆಕ್ಸ್ಟ್ ಇಂಡೆಕ್ಸ್ ಅಂತ ಇದೆ. ಸೊ ಇಂಡೆಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ, ಇಷ್ಟು 10 ಬ್ಯಾಟ್ಸ್ಮನ್ ಗಳು ಇಷ್ಟು ಚೆನ್ನಾಗಿ ಆಡ್ತಿದ್ರೆ ಇವ್ರದ್ದು ಒಂದು ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತೀವಿ. 10 ಬೆಸ್ಟ್ ಬ್ಯಾಟ್ಸ್ಮನ್ಸ್ ಇಟ್ಬಿಟ್ಟು ದಿಸ್ ಇಸ್ ದ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಅದೇ ತರ ಟ್ರೇಡಿಂಗ್ ಅಲ್ಲೂ ನಾವು ಇವಾಗ ನಿಫ್ಟಿ 50 ಅಂದ್ರೆ ಒಂದು 50 ಸ್ಟಾಕ್ಸ್ ಇಟ್ಟಿದ್ದಾರೆ, 50 ಸ್ಟಾಕ್ಸ್. ಈ ಟಾಪ್ 15 ಪರ್ಫಾರ್ಮಿಂಗ್ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಹೇಳ್ತಾರೆ, ಓಕೆ ಓವರ್ ಆಲ್ ಮಾರ್ಕೆಟ್ ಇಷ್ಟಿದೆ. NSE ನಿಫ್ಟಿ ಅಂತ ಕರಿತೀವಿ, ಆದ್ರೆ BSE ಸೆನ್ಸೆಕ್ಸ್ ಅಂತ ಕರಿತೀವಿ. ನ್ಯೂಸ್ ಅಲ್ಲಿ ನೋಡಿರ್ತೀರಾ, ಸೆನ್ಸೆಕ್ಸ್ ಬಿತ್ತು, ಸೆನ್ಸೆಕ್ಸ್ ಮೇಲೋಯ್ತು ಅಂತೆಲ್ಲ ಕೇಳಿರ್ತೀರಾ. ಇದು ಇಂಡೆಕ್ಸ್ ಗಳು. ಸೊ ಇಂಡೆಕ್ಸ್ ಅಲ್ಲಿ ಬರೀ ಇಷ್ಟೇನಾ, ಇಲ್ಲ ಎಲ್ಲಾ ತರ ಇಂಡೆಕ್ಸ್ ಇದೆ. ನಿಮಗೆ ಪರ್ಫಾರ್ಮೆನ್ಸ್ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಬ್ಯಾಂಕ್ ಬಗ್ಗೆ ಯೋಚನೆ ಮಾಡಬೇಕು, ಆ ಬ್ಯಾಂಕ್ ಬಿಸ್ನೆಸ್ ಗಳು ಹೆಂಗ್ ನಡೀತಿದೆ. ಸೊ ನಿಫ್ಟಿ ಬ್ಯಾಂಕ್ ಅಂತ ಸೆಕ್ಟರ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಇವತ್ತು ಚಾರ್ಟ್ ನೋಡಿ, ಆಲ್ಮೋಸ್ಟ್ -1% ಬಿದ್ದಿದೆ ನಿಫ್ಟಿ ಬ್ಯಾಂಕ್. ಅದೇ ತರ ಲೆಟ್ಸ್ ಸೇ ಆಟೋ, ನಿಮ್ದು ಕಾರು, ಬೈಕು, ಈ ಬಿಸ್ನೆಸ್ ಎಲ್ಲ ಮಾಡೋರು, ಸೇಲ್ಸ್ ಮಾಡೋ ಬಿಸ್ನೆಸ್ ಅವರೆಲ್ಲ ನಿಫ್ಟಿ ಆಟೋ, ಓಕೆನಾ. ಸೊ ಇವರು ಆಲ್ಮೋಸ್ಟ್ ಪರವಾಗಿಲ್ಲ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸೇ ಅದೇ ತರ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಫ್ಟಿ ಮೀಡಿಯಾ, ಇವಾಗ ನಿಮ್ ಟಿವಿ, ನಿಮ್ ನ್ಯೂಸ್ ಚಾನಲ್ ಅವರೆಲ್ಲ ಆಲ್ಮೋಸ್ಟ್ 0.77% ಪಾಸಿಟಿವ್ ಅಲ್ಲಿ ಇದ್ದಾರೆ. ಸೊ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಫ್ಟಿ ಮೀಡಿಯಾ. ಸೊ ಇವತ್ತು ಪರ್ಫಾರ್ಮೆನ್ಸ್ ಇದು, ನಾಟ್ 1 ಮಂತ್ 1 ಇಯರ್, ಇವತ್ತು ಡೇ ಪರ್ಫಾರ್ಮೆನ್ಸ್. ಸೊ ಇದೇ ತರ ಒಂದು ಇಂಡೆಕ್ಸ್ ಇರುತ್ತೆ. ಸೊ ನಿಮ್ಗೆ ಈ ತರ ಬಿಸ್ನೆಸ್ ಟ್ರ್ಯಾಕ್ ಮಾಡಬೇಕು, ಈ ತರ ಬಿಸ್ನೆಸ್ ಟ್ರ್ಯಾಕ್ ಮಾಡಬೇಕು ಅಂದ್ರೆ ಒಂದೊಂದು ಇಂಡೆಕ್ಸ್ ಇರುತ್ತೆ. ಅವ್ರ ಪರ್ಫಾರ್ಮೆನ್ಸ್ ನೋಡಬಹುದು. ಓ ಮೀಡಿಯಾ ಚೆನ್ನಾಗಿ ಮಾಡ್ತಿದೆ ಗುರು, ಇಲ್ಲ ಇದು ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಮಾಡ್ತಿದೆ, ಇಲ್ಲ ಚೆನ್ನಾಗಿ ಮಾಡ್ತಿಲ್ಲ, ಅಂಡರ್ ಪರ್ಫಾರ್ಮ್ ಮಾಡ್ತಿದೆ. ಸೊ ನಿಮ್ಗೆ ಅನಲೈಸ್ ಮಾಡೋಕ್ಕೋಸ್ಕರ ಡಿಫ್ರೆಂಟ್ ಇಂಡೆಕ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಅದ್ರಲ್ಲಿ ತುಂಬಾ ಫೇಮಸ್ ಇರೋದು ನಿಫ್ಟಿ 50 ಇಂಡೆಕ್ಸ್ ಮತ್ತೆ ಈ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ತುಂಬಾ ಫೇಮಸ್. ನೆಕ್ಸ್ಟ್ ಟ್ರೇಡಿಂಗ್ ಟೈಮಿಂಗ್ಸ್ ಏನು, ಯಾವಾಗ ಮಾರ್ಕೆಟ್ ಓಪನ್ ಇರುತ್ತೆ. ಎಕ್ಸಾಂಪಲ್ ಇದು ಮಂಡೇ ಇಂದ ಫ್ರೈಡೆ, ಓಕೆ. ಸ್ಯಾಟರ್ಡೆ ಸಂಡೇ ಲೀವ್, ಸ್ಯಾಟರ್ಡೆ ಸಂಡೇ ರೆಸ್ಟ್, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಸ್ವಲ್ಪ ಕಲ್ತ್ಕೊಳ್ಳಿ. ಆದ್ರೆ ಮಂಡೇ ಟು ಫ್ರೈಡೆ ಮಾತ್ರ ಸದ್ಯಕ್ಕೆ ಟ್ರೇಡಿಂಗ್ ಇರೋದು. ಮತ್ತೆ ಟೈಮಿಂಗ್ ಅಂತೂ 9:15 AM ಇಂದ 3:30 PM, ಅಂದ್ರೆ ಬೆಳಗ್ಗೆ 9:15 ಮಧ್ಯಾಹ್ನ 3:30 ಓಪನ್ ಇದೆ ಆಸ್ ಆಫ್ ನಾವು. ಓಕೆ, ನಾನು ಸ್ಟಾಕ್ಸ್ ಬಗ್ಗೆ ಮಾತಾಡ್ತಿರೋದು. ಇದನ್ನ ಎಕ್ಸ್ಟೆಂಡ್ ಮಾಡಕ್ಕೂ ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ. ಅದಿನ್ನು ಫೈನಲ್ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಏನೂ ಆಗಿಲ್ಲ. ಸೊ ಅದು ಇಂಪ್ಲಿಮೆಂಟ್ ಆದಾಗ ಚೇಂಜ್ ಆಗುತ್ತೆ, ಎಕ್ಸ್ಟೆಂಡ್ ಆಗ್ಬೋದು. ಸೊ ಆಸ್ ಆಫ್ ನಾವು ಇಷ್ಟು ವರ್ಷ ಏನಿತ್ತು 9:15 AM ಇಂದ 3:30 PM ವರೆಗೂ ಟೈಮ್ ಇರುತ್ತೆ ಡೈಲಿ. ಈ ಟೈಮ್ ಅಲ್ಲಿ ಟ್ರೇಡಿಂಗ್ ನಾವು ಬೈಯಿಂಗ್ ಸೆಲ್ಲಿಂಗ್ ಮಾಡ್ಬೋದು. ಈ ಟೈಮಲ್ಲಿ ನಾವು ಬೈ ಮಾಡಿ ಇಟ್ಕೊಂಡ್ಬಿಟ್ಟು ನಾಳೆ ನಾಡಿದ್ದು ಸೆಲ್ ಮಾಡ್ಬೋದು. ಬಟ್ ಮಂಡೇ ಟು ಫ್ರೈಡೆ ಮಾತ್ರ, ಸ್ಯಾಟರ್ಡೆ ಸಂಡೇ ಟ್ರೇಡಿಂಗ್ ಓಪನ್ ಇರಲ್ಲ. ಸೊ ಏನು ಇನ್ಸ್ಟ್ರಕ್ಷನ್ಸ್ ಏನು ಟ್ರೇಡ್ ಮಾಡಕ್ಕಾಗಲ್ಲ, ಸೆಲ್ ಮಾಡಕ್ಕಾಗಲ್ಲ. ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ಸೊ ಪಾರ್ಟ್ 1 ಅಲ್ಲಿ ಇಷ್ಟೇ ಸಾಕು. ಪಾರ್ಟ್ 2 ಅಲ್ಲಿ ನಾವು ನೆಕ್ಸ್ಟ್ ಸ್ಟಾಕ್ ನ ಹೆಂಗ್ ಬೈ ಮಾಡಬೇಕು, ಸ್ಟಾಕ್ ನ ಬೈ ಮಾಡಕ್ ಪ್ಲಾಟ್ಫಾರ್ಮ್ ಹೆಂಗಿರುತ್ತೆ, ಅದ್ರಲ್ಲಿ ಹೆಂಗ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಏನ್ ಆರ್ಡರ್ ಹೋಗುತ್ತೆ, ಯಾವ ತರ ಆರ್ಡರ್ಸ್ ಇದೆ, ಏನ್ ಲಾಜಿಕ್ಸ್, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ ಪಾರ್ಟ್ 2 ಅಲ್ಲಿ. ಸೊ ನಿಮ್ಗೂ ಕಲಿಬೇಕಂದ್ರೆ ಮರೀದಂಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಿಮ್ಗೆ ಎಲ್ಲಾ ನೋಟಿಫಿಕೇಶನ್ ಸಿಗುತ್ತೆ. ಈ ವಿಡಿಯೋ ಸಪೋರ್ಟ್ ಮಾಡಕ್ಕೆ ಲೈಕ್ ಮಾಡಿ, ಮತ್ತೆ ಮರಿಬೇಡಿ ಕಮೆಂಟ್ ಮಾಡಕ್ಕೆ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಮತ್ತೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಸೊ ದಟ್ ಯಾರ್ಯಾರಿಗೆ ಕಲಿಬೇಕು ಟ್ರೇಡಿಂಗ್ ಫ್ರೀ ಆಗಿ ಅವ್ರಿಗೆಲ್ಲ ಹೆಲ್ಪ್ ಆಗ್ಲಿ. ಸೊ ಮತ್ತೆ ಭೇಟಿ ಮಾಡೋಣ ಪಾರ್ಟ್ 2 ಅಲ್ಲಿ.